ಒಂದು ವಿಚಾರ, ಒಂದು ಯಾರಾದರೂ ಒಂದು ಹೆಣ್ಣು ತಾಯಿ ಆಗ್ತಿದ್ದಾರೆ ಅಂತಂದಾಗ ಅವರ ತಾಯಿಯ ಒಂದು ಇರುವಿಕೆ ಅಂತ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದರಲ್ಲೂ ಇನ್ನೊಂದು ಏನಂದರೆ ಈಗಿನ ತುಂಬ ಪರ್ಟಿಕ್ಯುಲರಾಗಿ ನಾವು ಹೇಳಬೇಕಂತ ಹೇಳಿದ್ರೆ ಈ ನಗರೀಕರಣ, ನಗರ ಕೇಂದ್ರಗಳಲ್ಲಿ, ಈ ಥರ ಬೆಂಗಳೂರಲ್ಲಿ, ಈ ಥರ ಊರುಗಳಲ್ಲಂತೂ ನಮಗೆ ಯಾರು ಹತ್ತಿರದಲ್ಲಿ ಸಂಬಂಧಿಕರಿರಲ್ಲ. ಈಗ ದೊಡ್ಡಮ್ಮನ ಮನೆನೋ ಅತ್ತೆ ಮನೆನೋ ಯಾರೂ ಇರಲ್ಲ. ನನ್ನ ವಿಷಯದಲ್ಲಂತೂ ನನ್ನ ಅತ್ತೆ ಅವರೆಲ್ಲ ಊರಲ್ಲಿದ್ದಾರೆ, ಅವ್ರಿಗೆಲ್ಲ ವಯಸ್ಸಾಗಿದೆ. ಈಗ ಯಾರು ತಕ್ಷಣ ಬರ್ಲಿಕ್ಕಾಗಲ್ಲ. ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಅದೇ ಆಲ್ ಆರ್ ದೇರ್. ಈಗ ಜೀವನಗಳು, ಅವರ ಜೀವನನೂ ಬೇರೆ ಆಗಿದೆ, ಅವ್ರ ಮಕ್ಕಳಿಗೆ ಅವ್ರಿಗೆ ಮಕ್ಕಳಾಗಿದೆ, ಹಾಗಾಗಿ ಅವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ. ಸಿಟಿಗಳಲ್ಲಿ ನಮ್ಮವರು ಅಂತ ಬರದೆ ನಿಮಗೆ ತಾಯಿ ತಂದೆಗೆ ಅಷ್ಟು ಗೊತ್ತಾಗಲ್ಲ, ಯಾರೇ ಆಗಲಿ. ಯಾಕಂದರೆ ಅವರ ಡ್ಯೂಟಿ ಅಥವಾ ಅವರ ಇದು ಅದಿರಲ್ವಲ್ಲ. ಅವರ ಜೀವನದಲ್ಲಿ ಅವ್ರು ಏನು, ಅವರ ಕುಟುಂಬ ನೋಡ್ಕೊಳ್ತಾ ಇರಬೇಕು, ಹೊರಗಡೆ ಕೆಲಸ ಮಾಡ್ಕೊಳ್ಬೇಕು. ಹಾಗಾಗಿ ಅವ್ರಿಗೆ ಹೊರಗಡೆದೇ ಒಡನಾಟ ಜಾಸ್ತಿ ಇರುತ್ತೆ ವಿನಃ ಎನಿ ಫಾದರ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅ ಕಿಡ್ ಇಸ್ ಅಂತ ಗೊತ್ತಾಗತ್ತೆ. ಆಮೇಲೆ ಹೆಂಡತಿ ಆದರೆ ಎಷ್ಟರ ಮಟ್ಟಿಗೆ ಅವಳು ಏನೇನು ನಿಭಾಯಿಸ್ತಾ ಇರ್ತಾಳೆ ಅದು ಗೊತ್ತಿರಲ್ಲ ಅವರಿಗೆ. ಬಿಕಾಸ್ ಅವ್ರಿಗೆ ಹೊರಗಡೆಯಲ್ಲಿ ಅವ್ರಿಗೇನು ನಿಭಾಯಿಸ್ಬೇಕು ಅದನ್ನು ಮಾಡ್ತಿರ್ತಾರೆ ಅವರು. ಆ ಥರದ್ರಲ್ಲಿ ಈಗ ನಾನು ಇರೋಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಕಣ್ಮುಚ್ಚಿ ಒಬ್ಬರು ನೀವು ನಂಬೋದಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಬರೋ ತಾಯಿನೇ. ಅಫ್ಕೋರ್ಸ್ ನನ್ನ ತಂಗಿ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ, ನನ್ನ ತಮ್ಮ ದಿನ ಬರೋದು ಎಲ್ಲ ಇದೆ. ಆದರೆ ನಥಿಂಗ್ ಟು, ಅದರಲ್ಲೂ ನಮ್ಮಮ್ಮ ಸ್ಪೆಷಲಿ, ಅವ್ರು ಸ್ವಲ್ಪ ಸ್ಪೆಷಲ್. ನಮ್ಮಮ್ಮ ನನ್ನ ಇಡೀ ಫ್ಯಾಮಿಲಿ, ನಮ್ಮ ಇಡೀ ಸಂಬಂಧಿಕರು ಎಲ್ಲರಲ್ಲೂ ಅವ್ರು ಫೇಮಸ್. ಯಾಕಂದರೆ ಶಿ ಇಸ್ ವೆರಿ ಗುಡ್ ಆ್ಯಸ್ ಅ ಮದರ್. ಮತ್ತು ಬರೀ ನಮ್ಮನ್ನು ನೋಡ್ಕೊಂಡಿದ್ದು ಅಷ್ಟೇ ಅಲ್ಲ, ನನ್ನ ದೊಡ್ಡಮ್ಮನ ಮಕ್ಕಳಾಗಲಿ, ನಮ್ಮ ಯಾರೇ ಆದ್ರೂ ಅವರಿಗೆಲ್ಲರಿಗೂ ಒಂದು ಶುಶ್ರೂಷೆ, ಆರೈಕೆ. ಈ ಆರೈಕೆ, ಈ ಪದಗಳೆಲ್ಲ ಇವತ್ತು ಇಟ್ ಡಸಂಟ್ ಎಕ್ಸಿಸ್ಟ್. ಈಗಿನೇನಂತ ಹೇಳಿದ್ರೆ ಹುಷಾರಿಲ್ಲ ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೀವಿ. ಆರೈಕೆ ಅನ್ನೋ ಅಂಥದ್ದು, ಪೋಷಣೆ, ಮನೇಲಿ ಆರೈಕೆ ಮಾಡೋವಂಥದ್ದು ಇವಾಗ ಕಮ್ಮಿ. ಎಲ್ಲದಕ್ಕೂ ವಿ ಆರ್ ಡಿಪೆಂಡೆಂಟ್ ಆನ್ ಡಾಕ್ಟರ್ಸ್ ಕಂಪ್ಲೀಟ್ಲಿ. ಆ ಥರದ್ರಲ್ಲಿ ನಮ್ಮಮ್ಮ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಕೇರಿಂಗ್. ಎಲ್ಲರ ಬಗ್ಗೆನೂ ಕೇರಿಂಗ್ ಜಾಸ್ತಿನೇ. ಆಬ್ವಿಯಸ್ಲಿ ನಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೇರಿಂಗ್ ಇದ್ರು. ಆ್ಯಂಡ್ ಸ್ಪೆಷಲಿ ನಾನು ಸಣ್ಣೋಳಿರ್ಬೇಕಾದ್ರೆ ನಾನು ಸ್ವಲ್ಪ ವೀಕ್ ಚೈಲ್ಡ್. ಅಂದರೆ ಆಗಾಗ ಜ್ವರ ಬರೋದು, ಯಾವಾಗಲೂ ನಂಗೆ ಜ್ವರ ಬರೋದಂತೆ, ಟೈಫಾಯ್ಡು ಇದೆ ಎಲ್ಲ ಯಾವಾಗಲೂ ಆಗ್ತಿತ್ತು. ಈಗ ಆಗೆಲ್ಲ ಟೈಫಾಯ್ಡಿಗೆಲ್ಲ ಏನೂ ಇದಿರಲಿಲ್ಲ. ಅವಾಗ ಒಂದೇ ಇರ್ತಿದ್ದು ಆ್ಯಂಟಿಬಯೋಟಿಕ್, ಪೆನ್ಸಿಲಿನ್ ಇಂಜೆಕ್ಷನ್ ಅಷ್ಟೇ. ಅಲ್ಲಿಗೆ ನಿಮಗೆ ಟೈಫಾಯ್ಡ್ ತನಕ ಬಂದಿದೆ ಅಂದರೆ ದೇ ವುಡ್ ಗಿವ್ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತಾಯಿದ್ರು. ಈಗ ಟೈಫಾಯ್ಡಿಗೆಲ್ಲ ಇವಾಗ ಏನದು ವ್ಯಾಕ್ಸಿನೇಷನ್ ಬಂದಿದೆ. ನಂಗೆ ಇವಾಗಲೇ ಗೊತ್ತಾಗಿದ್ದು, ದೇ ಗಿವ್ ಟೈಫಾಯ್ಡ್ ವ್ಯಾಕ್ಸಿನೇಷನ್ ಅಂತ. ಅದು ಬಿಟ್ಟರೆ ಇವಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಮೆಡಿಕೇಶನ್ ಅಂತ ಇದೆ ಈಗ, ಆಯಿತಾ. ಆಮೇಲೆ ಮಕ್ಕಳಿಗಂತಲೇ ದೇ ಹ್ಯಾವ್ ಅ ಡಿಫ್ರೆಂಟ್ ಡೋಸೇಜ್, ಹಾಗೆಲ್ಲ ಇದೆ. ಮುಂಚೆ ಹಾಗಲ್ಲ, ಎತ್ಕೊಂಡು ಓಡ್ತಾ ಇರಬೇಕಾಗ್ತಿತ್ತಲ್ವ. ಅದು ನಮ್ಮಮ್ಮನ ಒಂಥರ ರುಟೀನ್ ಆಗಿಬಿಟ್ಟಿತ್ತು. ನಾನು 6 ವರ್ಷದವಳಿದ್ರು ನನ್ನ 6 ವರ್ಷದ ಮಗುನೂ ನನ್ನನ್ನು ಎತ್ಕೊಂಡು ಓಡಿದ್ದು ಎಲ್ಲ ನಂಗೆ ನೆನಪಿದೆ. 7 ವರ್ಷದವಳು ಆಗಿದ್ರೂ ಅವ್ರು ಎತ್ಕೊಂಡು ಓಡಿದ್ದಾರೆ ನನ್ನನ್ನು. ಸೊ ಆ ಥರ ಕೇರಿಂಗ್, ಇಟ್ಸ್ ಟು ರೇರ್ ಟು ಸಿ ಅ ಮದರ್ ಲೈಕ್ ದಟ್ ಮೇ ಬಿ. ಹಾಗಾಗಿ ಅವರಿಗೆ ಮತ್ತೆ ಬಾಣಂತನ ಆಗಲಿ, ಹೇಗೆ ನೋಡ್ಕೊಳ್ಬೇಕು, ಮಗು ಆರೈಕೆ ಹೇಗೆ ಮಾಡಬೇಕು ಮತ್ತು ತಾಯಿ ಆರೈಕೆ ಹೇಗೆ ಮಾಡಬೇಕು ಅದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಐ ಮಿಸ್ಟರ್ ಅ ಲಾಟ್ ಐ ಮಿಸ್ಟರ್. ಆದರೂ ಚೆನ್ನಾಗಿ ನಾನು ಗುಡ್ ಸ್ಟೂಡೆಂಟ್ ನಮ್ಮಮ್ಮಂಗೆ ಯಾವಾಗ್ಲೂ. ಅವ್ರು ಒಳ್ಳೆ ಗುರುಗಳೇ ಹೆಂಗಂದ್ರೂ. ನಾನು ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ ಯಾವಾಗಲೂ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನನಗೂ ಗೊತ್ತಿತ್ತು. ಮತ್ತು ನಮ್ಮಮ್ಮನ ಕಸಿನ್ಸ್ ಎಲ್ಲ ಇದ್ದಾರೆ, ಸರೋಜಾ ಆಂಟಿ ಅಂತ ಎಲ್ಲ. ಅವರು ನಂಗೆ ಫೋನ್ ಮಾಡಿ ಸುಮಾರು ಪುಡಿ ಎಲ್ಲ ಮಾಡಿಕೊಟ್ರು, ಕಷಾಯದ ಪುಡಿ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ಕಂಪ್ಲೀಟ್ ಹೋಮ್ ರೆಮಿಡೀಸ್. ಐ ಹ್ಯಾವ್ ನಾಟ್ ಟೇಕನ್ ಎನಿ ಮೆಡಿಕೇಶನ್ ಆಫ್ಟರ್ ದ್ಯಾಟ್. ಎಸ್ ಮ್ಯಾಮ್. ಮಗಳು ಬಂದಮೇಲೆ ಭಾವನಾ ರಾಮಣ್ಣ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ? ಭಾವನಾ ರಾಮಣ್ಣ ಇನ್ನೊಂದು ಲಾಸ್ಟ್ ನೇಮ್ ಆಯಿತು, ರುಕ್ಮಿಣಿ ಭಾವನಾ ರಾಮಣ್ಣ ಅಂತ. ಆ ಬದಲಾವಣೆ ಆಗಿದೆ. ಇನ್ನು ಬದಲಾವಣೆ ಅಂತ ಹೇಳಿದ್ರೆ, ಹೆಂಗಂದ್ರೂ ನನ್ನ ಫೋನ್ ಮುಂಚೆನೂ ಇಲ್ಲ, ಯಾವುದು ಆ ಥರದ್ರಲ್ಲಿ ಏನೂ ಇಲ್ಲ. ಟಿ ವಿ ನೋಡೋದು ಆ ಥರದ್ದು ಯಾವುದೂ ಇಲ್ಲ. ಅದು ಇನ್ನೂ ಜಾಸ್ತಿ ದೂರ ಹೋಗಿದೆ ಅಂತ ಹೇಳ್ಬೋದು. ಇವಳು ಇನ್ನೂ ಜಾಸ್ತಿ ಹತ್ತಿರ ಆಗಿದ್ದಾಳೆ. ಮಾನವ ಸಂಬಂಧಗಳ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಯು ಟೆನ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಈಗ ಅವಳಿಗೆ ನಾನು ಅದೇ ಥರದ ಸಂಬಂಧಗಳನ್ನ ಕೊಡಬೇಕು ಅನ್ನೋದಿರುತ್ತಲ್ಲ ತಾಯಿಯಾಗಿ. ಹಾಗಾಗಿ ಯು ಆರ್ ಲುಕಿಂಗ್ ಫಾರ್ ಥಿಂಗ್ಸ್ ಲೈಕ್ ದ್ಯಾಟ್.
ನಾನು ಯಾವ ಸಂಬಂಧಗಳನ್ನ ನೋಡಿ ಬೆಳೆದಿದ್ದೀನಿ, ನಮ್ಮಮ್ಮ ನನಗೆ ಯಾವ್ಯಾವ ಥರದ ಒಂದು ಪರಿಸರ ವಾತಾವರಣವನ್ನು ಕಲ್ಪಿಸ್ಕೊಟ್ರು, ಆ ಥರದ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು, ಹಾಗಿನ ಒಂದು ಪರಿಸರನ ಕಲ್ಪಿಸ್ಕೊಡ್ಬೇಕು ಅನ್ನೋದಿದೆ. ವಿಲ್ ಹ್ಯಾವ್ ಟು ವಾಚ್. ಎಸ್ ಮ್ಯಾಮ್. ಎಷ್ಟು ಗಂಟೆಗೆ ನಿಮ್ಮ ಶೆಡ್ಯೂಲ್ ಶುರುವಾಗುತ್ತೆ ಮಗಳ ಜೊತೆ? ಅದು ಬೆಳಿಗ್ಗೆ ಎದ್ದಾಗಿಂದಾನೆ ನನ್ನ ಜೊತೆನೇ ಎದ್ಬಿಡ್ತಾಳೆ ಅವಳು. ನಾನು ಯಾವಾಗ ಹೇಳ್ತೀನಿ ಅವಳು ಎದ್ದಿರ್ತಾಳೆ. ಎಷ್ಟು ಗಂಟೆಗೆ ನೀವು ಎಷ್ಟೊತ್ತಿಗೆ ಎದ್ದೊಳ್ತೀರಾ? ಮಗು ನಾನು ಈಗ ಎಷ್ಟೊತ್ತಿಗೆ? ಸ್ವಲ್ಪ ಲೇಟಾಗಿ ಹೇಳ್ತಿದ್ದೀನಿ. ಒಂದು ಸ್ವಲ್ಪ ದಿವಸ 8 ಗಂಟೆಗೆ ಇದ್ದೆ, ಈಗ 7 ಗಂಟೆಗೆ ಹೇಳ್ತಿದ್ದೀನಿ. ಶಿ ಆಲ್ಸೋ ವೇಕ್ಸ್ ಅಪ್ ಅಟ್ ದ ಸೇಮ್ ಟೈಮ್. ಸೇಮ್ ಟೈಮ್. ಈಗ ಮಗುವಿನ ಜೊತೆ ಯಾವ ರೀತಿ ಶುರುವಾಗ್ತಿದೆ ಅಂತ ಪ್ರತಿದಿನ, ಯಾಕಂತಂದ್ರೆ ಇಷ್ಟು ದಿನ ನೀವು ಸಿಂಗಲ್ ಆಗಿದ್ರಿ, ಈಗ ನೀವು ಹೇಳಿದ್ರಿ ಪಾರ್ಟ್ನರ್ ಇಲ್ಲ ಅಂತಂದ್ರೂ ನನ್ನ ಜೊತೆ ಮಗು ಇದೆ ಅಂತ ಹೇಳ್ಬಿಟ್ಟು. ಸೊ ಮಗುವಿನ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಂದಾಗ ಒಂದಷ್ಟು ಶೆಡ್ಯೂಲ್ಸನ್ನು ಹಾಕ್ಕೊಂಡಿರ್ತಾರೆ. ಬಿಕಾಸ್ ಮಗುವಿಗೆ ಇಷ್ಟೊತ್ತಿಗೆ ಹಾಲು ಕುಡಿಸ್ಬೇಕು, ಇಷ್ಟೊತ್ತಿಗೆ ತಿಂಡಿ ಕೊಡಬೇಕು, ಇಷ್ಟೊತ್ತಿಗೆ ಅದ್ರ ಸ್ನಾನ ಮಾಡಿಸ್ಬೇಕು. ಶುರುಲಂತೂ ಇಟ್ ವಾಸ್ ಮೋರ್ ಡಿಮಾಂಡಿಂಗ್. ಅಂದರೆ ನಿಮಗೆ ಮೊದಲ 5 ತಿಂಗಳು ನಿಮಗೆ ತುಂಬ ಡಿಮಾಂಡಿಂಗ್ ಇರುತ್ತೆ. ಯಾಕಂದರೆ ಅದು ಬರೀ ಎದೆ ಹಾಲ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಮಗುವಿನ ಡಿಪೆಂಡೆನ್ಸಿ. ಇಟ್ಸ್ ಕಂಪ್ಲೀಟ್ಲಿ ಆನ್ ದ್ಯಾಟ್. ಬೇರೆ ಏನು ಔಟ್ಸೈಡ್ ಫುಡ್ ಅಥವಾ ಮೇಲಿಂದ ನಾವು ಆಹಾರನ ಕೊಡೋಕ್ಕಾಗ್ತಾ ಇರಲ್ಲ. ಈಗ ಅವಳಿಗಾಗಲೇ 8 ತಿಂಗಳಾಯ್ತಲ್ಲ, ಈಗ ಸ್ವಲ್ಪ ಊಟ ಮಾಡ್ತಾಳೆ ಅವಳು, ಮೊಸರನ್ನ ತಿಂತಾಳೆ, ಇಡ್ಲಿ ತಿಂತಾಳೆ, ತುಪ್ಪ ಹೀಗೆಲ್ಲ ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಬೇರೆ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೆ ಅವಳಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ. ಈಗ ಸ್ವಲ್ಪ ಗಟ್ಟಿ ಆಹಾರ ತಗೊಳ್ತಾ ಇದ್ದಾಳೆ. ಮತ್ತು ಹಾಲಿನ ಇಂಟೇಕಿನ ಹಗಲಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅವಳದು. ಡ್ಯೂರೇಷನ್ ಅಷ್ಟೊಂದೇನಿಲ್ಲ, once in 2 hours ಅಥವಾ 3 hours ಅಷ್ಟೇ ಹಗಲಲ್ಲಿ. ಬಟ್ ರಾತ್ರಿ ಹೊತ್ತು ಮಾತ್ರ ಇರುತ್ತೆ. ಅದರ್ವೈಸ್ ಇಟ್ಸ್ ಮಚ್ ಈಸಿಯರ್. ಈಗ ಶುರುವಲ್ಲಿ ಮಾತ್ರ ಎಸ್. ಆದರೂ ಎಲ್ಲಾದರೂ ಹೋಗಬೇಕಂತ ಹೇಳಿ ನಾನು ಇವತ್ತುವರೆಗೂ ನಾನು ಅರ್ಧ ಗಂಟೆಗಿಂತ ಜಾಸ್ತಿ ಟ್ರಾವೆಲ್ ಮಾಡಲಿಲ್ಲ. ಅವಳಿಗೆ ತೊಂದರೆ ಆಗುತ್ತೆ, ಮತ್ತು ಬಿಸಿಲಿದೆ, ಆಮೇಲೆ ಡಿಹೈಡ್ರೇಷನ್ ಆಗಬಹುದು ಹೀಗೆಲ್ಲ ಅಂತ. ಹಬ್ಬ ಅಂದರೆ ನಾವು ಹೋಗೋದು ಡಾಕ್ಟ್ರ್ ತನಕ ಹೋಗೋದು ಮಲ್ಲೇಶ್ವರಕ್ಕೆ ಹೋಗ್ತೀವಿ ಬಿಟ್ಟರೆ, ಅವಳಿಗೆ ವ್ಯಾಕ್ಸಿನೇಷನಿಗೆ ಬಿಟ್ಟರೆ. ಒಂದಿನ ಮಾತ್ರ MG ರೋಡ್ಗೆ ಹೋದೆ. ಅಲ್ಲಿ ವಿ ಬುಕ್ಡ್ ಹೋಟೆಲ್. ಯಾಕಂದರೆ ಉಳ್ಕೊಂಡು ಮತ್ತು ಪುನಃ ನಾನು ಮಾರನೇ ದಿನ ಬಂದಿದ್ದೆ. ಯಾಕಂದರೆ ಒಂದು ಗಂಟೆ ಆಗುತ್ತೆ ಹೋಗೋಕ್ಕೆ, ಬರೋಕ್ಕೆ 1 ಗಂಟೆ ಅಂತ. ಐ ಹ್ಯಾವ್ ನಾಟ್ ಕ್ರಾಸ್ಡ್ ಎನಿಥಿಂಗ್ ಮೋರ್ ದೆನ್ 1 hour ಮಾಡಿಲ್ಲ ಅವಳಿಗೆ ಜರ್ನಿ. ಇನ್ನು ಶುರು ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ಊಟ ತಿಂಡಿ ಮತ್ತು ಹಾಲು ಕೊಡೋದು, ನಿದ್ದೆ ಟೈಮ್, ಅದು ವ್ಯತ್ಯಾಸ ಆಗಬಾರ್ದು ಮಕ್ಕಳಿಗೆ. ಅದೊಂದು ಯಾವಾಗಲೂ ರುಟೀನ್ ನಾವು ಕಾಪಾಡಿಕೊಂಡ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಮಗುವಿನ ಊಟ ತಿನ್ನಿಸ್ಬೇಕಾದ್ರೆ ಆಗಿರ್ಬೋದು, ಸ್ನಾನ ಮಾಡಿಸ್ಬೇಕಾದ್ರೆ, ಅಥವಾ ಅದನ್ನು ಟಚ್ ಮಾಡಬೇಕು ಅಂತಂದಾಗ ಆ ಭಾವನೆಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಎಂಜಾಯ್ ಮಾಡ್ತಾರೆ. ಆ ಫೇಸ್ನ ನೀವು ಎಂಜಾಯ್ ಮಾಡ್ತಾ ಇದ್ರ? ಅಯ್ಯೋ ಖಂಡಿತ ಖಂಡಿತ ಖಂಡಿತ. ಬಿಕಾಸ್ ಸ್ನಾನ ಮಾಡಿಸೋದು ನಾನೇ, ಮೊದಲಿಂದನೂ ಎಣ್ಣೆ ಹಚ್ಚೋದು ನಾನೇ, ಸ್ನಾನ ಮಾಡಿಸ್ತಿರೋದು ನಾನೇ ಮುಂಚೆಯಿಂದನೂ. ಮೊದಲು ಮಾತ್ರ ಅವಳು ಪ್ರಿಮೆಚೂರ್ ಬೇಬಿ ಅಂದಿದ್ದರಿಂದ ನನಗೆ ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಆಗ ಶುರುವಲ್ಲಿ ಮಾತ್ರ ಒಬ್ಬರು ನರ್ಸು, ಒಂದು 15 ದಿನದ ಮಗು, 15 ದಿನದಿಂದ ಒಂದು 5 ದಿನ ಅವರು ತೋರಿಸ್ಕೊಟ್ರು ಹೇಗೆ ಟವೆಲ್ ಇದು ವಾಶ್ ಮಾಡೋದು, ಮತ್ತು ಹೇಗೆ ಇದು ಮಾಡೋದು. ಅಥವಾ ಜ್ವರ ಬಂದರೆ ಸ್ವಲ್ಪ ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟು, ಆ ಜ್ವರ ಎಲ್ಲ ಬಂದರೆ ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿಕೊಟ್ರು. ಆಮೇಲೆ ಇವಳು 2.5 kg ಆದಮೇಲೆ ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಆಗೋಲ್ಲ, 2.5 kg ಆದ ನಂತರ ಎಣ್ಣೆ ಹಚ್ಬೋದು, ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬೋದು ಅಂತ. ಅದಕ್ಕೂ ಮುಂಚೆ ಸುಮ್ಮನೆ ಒಂದು ಟಬ್ ಬಾತ್ ಅಥವಾ ಸ್ಪಾಂಜ್ ಬಾತ್, ಅದಕ್ಕೂ ಮುಂಚೆ 2.5 kgಗೂ ಮುಂಚೆ. 2.5 kg ಆದಮೇಲೆ ಎಣ್ಣೆ ಸ್ನಾನ, ಅದೆಲ್ಲ ನಾನೇ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಎಂಜಾಯಬಲ್ ಅನ್ನೋಕ್ಕಿಂತ ಖುಷಿ ಇದೆ ನನಗೆ, ನಾನೇ ಎಲ್ಲ ಮಾಡ್ತೀನಲ್ಲ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಶುರುಲಿ, ಎಲ್ಲರಿಗೂ ಗೊತ್ತಿರೋದೇನೆ. C-section ಆದಾಗ ಸೊಂಟ ನೋವು ಇದ್ದೇ ಇರುತ್ತೆ. ಮತ್ತು ಇನ್ನೂ ನಿಮಗೆ ಬಾಡಿ ಬ್ಯಾಲೆನ್ಸಿಂಗ್ ಕಂಪ್ಲೀಟಾಗಿ ಆಗಿರಲ್ಲ, ಇನ್ನೂ ಪೂರ್ತಿ ಎಲ್ಲ ರಿಕವರ್ ಆಗಲ್ಲ, ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಇಟ್ಸ್ ದೇರ್. ಸ್ವಲ್ಪ ದೈಹಿಕವಾಗಿ ಒಂದು ಸ್ವಲ್ಪ ಅಂತ ಇರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಗ್ಲ್ಯಾಡ್ ಐ ಹ್ಯಾವ್ ನಾಟ್ ಮಿಸ್ಡ್ ಔಟ್ ಆನ್ ದಿಸ್.